ಯಾಗಿ ಅನ್ನುವಂಥ ಚಂಡಮಾರುತ ಇದು ವಿಯೆಟ್ನಾಂನಲ್ಲಿ ಬೀಸ್ತಾ ಇದೆ. 240 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರೋದು. ರಣಾರ್ಭಟವನ್ನೇ ಸೃಷ್ಟಿ ಮಾಡಿದೆ. ಅಲ್ಲಿ ಮನುಷ್ಯರೇ ಹಾರ್ಕೊಂಡು ಹೋಗೋ ರೀತಿಯಲ್ಲಿ 50-60 kg ಇದ್ದವ್ರು ಯಾರಾದ್ರೂ ಇದ್ರೆ ಕಿತ್ಕೊಂಡು ಹೋಗೋ ಆ ರೀತಿಯಲ್ಲಿದೆ ಅಲ್ಲಿದು. ನೋಡಿ ಅಲ್ಲಿ ಹೆಂಗ್ ಬೀಳ್ತಾ ಇದ್ದೇವೆ ಅಂತೇಳಿ, ವಾಹನಗಳು ಹೆಂಗ್ ಬೀಳ್ತಾ ಇದ್ದಾವೆ, ಕಟ್ಟಡದ ಮೇಲೆ ಇರುವಂಥ ಶೆಡ್ಗಳು ಹೆಂಗ್ ಕಿತ್ಕೊಂಡು ಹೋಗ್ತೀವಿ ಅಂತೇಳಿ 240 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರೋ ರೀತಿ. ದೃಶ್ಯವನ್ನು ನೋಡ್ರಿ ಹೆಂಗಿದೆ ರಣಭಯಂಕರವಾಗಿ ಅಂತೇಳಿ. ಜನಾನೇ ಅಲ್ಲಿ ನೋಡ್ತಾ ಇದ್ದೆ ನಾನು ಇನ್ನೊಂದಿಷ್ಟು ಕೆಲವು ದೃಶ್ಯಗಳನ್ನು. ಮನುಷ್ಯರ ರಸ್ತೆಯಲ್ಲಿ ನಿಲ್ಲಕ್ಕಾಗ್ತಿಲ್ಲ, ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದೆ ದೂರಾಗಿ. ಸೊ ಕಂಟೈನರ್ಗಳು ನಿಮಗೆ ಬೀಳ್ತಾ ಇವೆ, ಮೇಲ್ಗಡೆ ಹಾಕಿರುವಂಥ ಶೀಟ್ಗಳು ಕಿತ್ಕೊಂಡು ಹೋಗ್ತಾ ಇದೆ ಅಂತಂದರೆ ಯಾವ ಪರಿಣಾಮ ಇರಬೇಕು ನೋಡ್ಕೊಳ್ಳಿ. ಅಲ್ಲಿ ಬೈಕ್ನಲ್ಲಿ ಹೋಗ್ತಾ ಇರುವಂಥ ಕಸರತ್ತು ನೋಡ್ಕೊಳ್ಳಿ. ಇನ್ನೊಂದಿಷ್ಟು ಇದಾವೆ ದೃಶ್ಯಗಳು ನೋಡಿ. ಇಲ್ಲಿ 2 ವೀಲರ್ಗೆಲ್ಲ ಕಾರ್ನ ಸಪೋರ್ಟ್ ಮೂಲಕವಾಗಿ ಕರ್ಕೊಂಡು ಹೋಗ್ತಾ ಇರುವಂಥ ಪರಿಸ್ಥಿತಿ ಇದು ವಿಯೆಟ್ನಾಂನಲ್ಲಿ. ಯಾಗಿ ಅನ್ನುವಂಥ ಚಂಡಮಾರುತದ ಎಫೆಕ್ಟ್ ಇದು. ಕೆಲವು ಜನ ಅಂತೂ ರಸ್ತೆ ನೋಡ್ತಾ ಇದ್ದೆ ನಾನು, ಫುಟ್ಪಾತ್ ಮೇಲೆ ನಡ್ಕೊಂಡು ಬರಬೇಕಾದ್ರೆ ಅವ್ರಿಗೆ ನಿಲ್ಲಕ್ಕಾಗ್ತಿಲ್ಲ, ಅಲ್ಲಿ ಎಳ್ಕೊಂಡು ಹೋಗ್ತಾ ಇದೆ. ಅದು ಅಷ್ಟು ರಣಾರ್ಭಟವಾಗಿ ಚಂಡಮಾರುತದ ಗಾಳಿ ಬೀಸ್ತಾ ಇರೋದು. 240 ಕಿಲೋಮೀಟರ್ ವೇಗದಲ್ಲಿ ನೋಡಿ. ಕಂಟೈನರ್ಗಳಿವೆಲ್ಲ ದೊಡ್ಡ ದೊಡ್ಡ ಲಾರಿಗಳು ಬೀಳ್ತಾ ಇರೋದು. ಆಮೇಲೆ ಆ ಬಂದರುಗಳಲ್ಲಿ ಇಟ್ಟಿರುವಂಥ ಕಂಟೈನರ್ಗಳಿದೆ, ನಾವು ಒಂದ್ರ ಮೇಲೆ ಒಂದಿಟ್ಟಿರೋದು, ಅದು ಬೀಳ್ತಾ ಇವೆ. ಒಂದು ರೀತಿಯಾಗಿ ಕಿತ್ಕೊಂಡು ಹೋಗುವಂಥ ಪರಿಸ್ಥಿತಿ ಅಂತ ಹೇಳಿದ್ರು.